ಸಂಪತ್ತು ಸೃಷ್ಟಿಗೆ ಬೇಕಾದ ಸಾಮಾನ್ಯ ಅಂಶಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡೆವು. ವಿಶ್ವವಿಖ್ಯಾತ ಎಲನ್ ಮಸ್ಕ್ ಕೇವಲ ತನ್ನ ಆವಿಷ್ಕಾರದಿಂದ ಮಾತ್ರ ಪ್ರಸಿದ್ಧರಲ್ಲ, ಆತ ಜಗತ್ತಿನ ಅತಿದೊಡ್ಡ ಶ್ರೀಮಂತರ ಪಟ್ಟಿಯಲ್ಲೂ ಸ್ಥಾನ ಪಡೆದುಕೊಂಡಿದ್ದಾನೆ. ಗಮನಿಸಿ, ನಮ್ಮ ಕನಸಿಗೆ ನೀರೆರೆಯುವುದು ಹಣ. ಹಣದ ಬಲ ಬೆಂಬಲವಿಲ್ಲದೆ ಯಾವುದೇ ಕಾರ್ಯವನ್ನು ಹೆಚ್ಚು ಕಾಲ ನಾವು ಬೆಂಬತ್ತಲು ಸಾಧ್ಯವಿಲ್ಲ. ಎಲನ್ ಮಸ್ಕ್ ಜಗತ್ತಿಗೆಲ್ಲ ಗೊತ್ತಿದ್ದ ವ್ಯಕ್ತಿಯಾಗಿ ಹುಟ್ಟಿದವರಲ್ಲ, ಆದರೆ ಇಂದು ಅವರೆಲ್ಲರಿಗೂ ಗೊತ್ತು. ಆತನ ಸಂಪತ್ತು ಸೃಷ್ಟಿಗೆ ಸಪ್ತಸೂತ್ರಗಳಿವೆ ಎನ್ನುವುದನ್ನು ಅವರೇ ಹೇಳಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಅದರ ಅನಾವರಣವಾಗಲಿದೆ. ಎಲನ್ ಮಸ್ಕ್ ಜನವರಿ 8, 2021ರಂದು ಅಮೆಜಾನ್ ಸ್ಥಾಪಕ ಜೆಫ್ ಬೆಜೋಸ್ ಅವರನ್ನು ಹಿಂದಿಕ್ಕಿ ಜಗತ್ತಿನ ಅತ್ಯಂತ ಶ್ರೀಮಂತ ಎನ್ನುವ ಪಟ್ಟವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಎಲೆಕ್ಟ್ರಿಕ್ ಕಾರು ಉತ್ಪಾದನೆ ಮಾಡುವ ಸಂಸ್ಥೆ ಟೆಸ್ಲಾ ಷೇರುಗಳು ಏರಿಕೆಯನ್ನು ಕಂಡದ್ದು ಇದಕ್ಕೆ ಕಾರಣ. ವರ್ಷದ ಹಿಂದೆ ಮಸ್ಕ್ ಅವರು ಬೆಜೋಸ್ ಅವರನ್ನು ಈ ಹಣದಾಟದಲ್ಲಿ ಹಿಂದಿಕ್ಕುತ್ತಾರೆ ಎನ್ನುವುದನ್ನು ಯಾರೂ ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಂದಿಗೂ ಅಂದರೆ ಡಿಸೆಂಬರ್ 2023ರಲ್ಲಿ ಕೂಡ ಎಲನ್ ಮಸ್ಕ್ ಪ್ರಥಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಇದು ಒಂದು ದಿನದಲ್ಲಿ ಆದದ್ದಲ್ಲ. ಎಲನ್ ಮಸ್ಕ್ ಅವರ ಬಾಲ್ಯ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಅಪ್ಪ ಸೌತ್ ಆಫ್ರಿಕನ್, ಅಮ್ಮ ಕೆನಡಾ ಮೂಲದವರು. ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಬೇರೆ ವಿದ್ಯಾರ್ಥಿಗಳಿಂದ ಬಹಳಷ್ಟು ಕೀಟಲೆ ಮತ್ತು ಹಿಂಸೆಗೆ ಒಳಗಾಗುತ್ತಾರೆ. ಅಪ್ಪ ಅಮ್ಮನ ದಾಂಪತ್ಯ ಜೀವನ ವಿಚ್ಛೇದನದಲ್ಲಿ ಅಂತ್ಯ ಕಾಣುತ್ತದೆ. ಬಾಲಕ ಎಲನ್ ಅಪ್ಪನ ಜೊತೆ ಸೌತ್ ಆಫ್ರಿಕಾದಲ್ಲಿ ಬಹಳ ಸಮಯ ಕಳೆಯುತ್ತಾರೆ. ಬಹಳಷ್ಟು ಮಾನಸಿಕ ಕಿರಿಕಿರಿಗಳ ನಡುವೆ ಟೆಕ್ನಾಲಜಿ ಈತನ ಎಲ್ಲ ನೋವುಗಳನ್ನು ಮರೆಸುತ್ತದೆ. ಚಿಕ್ಕಂದಿನಿಂದ ಈತ ಪುಸ್ತಕದ ಹುಳು. ಹೀಗಾಗಿ ತನ್ನ 10ನೇ ವಯಸ್ಸಿನಲ್ಲಿ ಪ್ರೋಗ್ರಾಮಿಂಗ್ ಕಲಿತು ವಿಡಿಯೋ ಗೇಮ್ ಒಂದನ್ನು ತಯಾರಿಸಿ ಅದನ್ನು ಮ್ಯಾಗಜಿನ್ ಒಂದಕ್ಕೆ $500ಗೆ ಮಾರಿಕೊಂಡ. ತನ್ನ 17ನೇ ವಯಸ್ಸಿನಲ್ಲಿ ಸೌತ್ ಆಫ್ರಿಕಾ ತೊರೆದು ಕೆನಡಾ ಸೇರುತ್ತಾರೆ. ಆನಂತರ 19ನೇ ವಯಸ್ಸಿಗೆ ಅಮೆರಿಕ ಪ್ರವೇಶಿಸುತ್ತಾರೆ. ವಿಜ್ಞಾನ ಮತ್ತು ಎಕನಾಮಿಕ್ಸ್ ಒಟ್ಟಿಗೆ ಸೇರಿದರೆ ಏನಾಗಬಹುದು ಎನ್ನುವುದಕ್ಕೆ ಎಲನ್ ಮಸ್ಕ್ ಉತ್ತಮ ಉದಾಹರಣೆ. ಭೌತಶಾಸ್ತ್ರ ಮತ್ತು ಎಕನಾಮಿಕ್ಸ್ ಎರಡೂ ವಿಷಯಗಳಲ್ಲಿ ಪದವಿಯನ್ನು ಇವರು ಪಡೆದಿದ್ದಾರೆ. ಭೌತಶಾಸ್ತ್ರ ಎಂದರೆ ಇವರಿಗೆ ಪಂಚಪ್ರಾಣ. ವಿಷಯ ಯಾವುದೇ ಇರಲಿ ಅದರ ತಾಳಕ್ಕೆ ಅಂದರೆ ಮೂಲಭೂತ ಸತ್ಯಕ್ಕೆ ಕೈ ಹಾಕಬೇಕು. ಆನಂತರ ಸರಿತಪ್ಪುಗಳ ಮಾಡಬೇಕಾದ ಕಾರ್ಯದ ಬಗ್ಗೆ ವಿಚಾರಣೆ ಕಾರಣಗಳನ್ನು ಹುಡುಕುತ್ತಾ ಹೋಗಬಹುದು ಎನ್ನುವುದು ಎಲನ್ ವಾಚ. ಭೌತಶಾಸ್ತ್ರ ಇವರ ಜೀವನದ ಮೇಲೆ ಅತೀವ ಪರಿಣಾಮ ಬೀರಿದ ವಿಷಯ. ಅರ್ಥಶಾಸ್ತ್ರ ಭೌತಶಾಸ್ತ್ರದಲ್ಲಿ ಕಲಿತದ್ದನ್ನು ಎನ್ಕ್ಯಾಶ್ ಮಾಡಿಸಿಕೊಳ್ಳುವ ಕಲೆಯನ್ನು ಕಲಿಸಿಕೊಡುತ್ತದೆ. ಭೌತಶಾಸ್ತ್ರದಲ್ಲಿ PhD ಪದವಿಯನ್ನು ಕೂಡ ಪಡೆಯುತ್ತಾರೆ. 1995ರಲ್ಲಿ $28,000 ಮತ್ತು ತನ್ನ ತಮ್ಮ ಕಿಂಬಲ್ ಮಸ್ಕ್ನ ಸಹಾಯದಿಂದ ಜಿಫ್ಟ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಆನ್ಲೈನ್ ಸಿಟಿ ಗೈಡ್ ತಯಾರಿಸಲು ಸಹಾಯ ಮಾಡುವ ಕೆಲಸ ಮಾಡುತ್ತಿರುತ್ತಾರೆ. ಇಲ್ಲಿ ಗಳಿಸಿದ ಹಣವನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಬಳಸುತ್ತಾರೆ. ಹಣವನ್ನು ಸಂದಾಯ ಮಾಡುವ ಹೊಸ ಮಾರ್ಗ ಸೃಷ್ಟಿಸುತ್ತಾರೆ. ಪೇಪಾಲ್ ಇಂದು ಯಾರಿಗೆ ಗೊತ್ತಿಲ್ಲ ಹೇಳಿ? ಇಂತಹ ಪೇಪಾಲನ್ನು eBay ಕಂಡುಕೊಳ್ಳುತ್ತದೆ. ಹೀಗೆ ಬಂದ ಹಣ ಮತ್ತು ಮತ್ತಷ್ಟು ಹಣಕಾಸು ನೆರವು ಪಡೆದು ಟೆಸ್ಲಾ ಸಂಸ್ಥೆಯ ಜನಕರಾಗುತ್ತಾರೆ. ಉಳಿದದ್ದು ಇಂದಿಗೆ ಚರಿತ್ರೆ. ಇಂತಿಪ್ಪ ಎಲನ್ ಮಸ್ಕ್ ಅವರಿಗೆ ತಮ್ಮ ಹುಟ್ಟು ಆಸ್ತಿಯ ಮೊತ್ತವೆಷ್ಟು ಎಂದು ಕೇಳಿದರೆ ಅದು ಅವರಿಗೆ ಗೊತ್ತಿಲ್ಲ. ಕೆಲಸ ಮಾಡುತ್ತಾ ಹೋದರೆ ಸಾಕು, ಹಣ ಬಂದೇ ಬರುತ್ತದೆ ಎನ್ನುವುದು ಇವರ ನಂಬಿಕೆ. ಇಷ್ಟೊಂದು ಯಶಸ್ಸು ಪಡೆದಿರುವ ಇವರು ಒಂದಷ್ಟು ನಂಬಿಕೆಗಳು ಅಥವಾ ಸೂತ್ರಗಳನ್ನು ಅಳವಡಿಸಿಕೊಂಡ ಕಾರಣ ಇಂತಹ ಯಶಸ್ಸು ಪಡೆಯಲು ಸಾಧ್ಯವಾಗಿರುತ್ತದೆ ಅಲ್ಲವೇ? ಅವರೇ ಹೇಳುವ ಪ್ರಕಾರ ಅವರ ಸಪ್ತಸೂತ್ರಗಳು ಏನು ಎನ್ನುವುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದ್ದು, ಹಣ ಮುಖ್ಯ ಅಲ್ಲವೇ ಅಲ್ಲ. ಕನಸು ಅಥವಾ ಐಡಿಯಾ ಅಂತ ನಾವೇನು ಹೇಳುತ್ತೇವೆ ಅದು ಮುಖ್ಯ. ಸ್ಪೇಸ್ ಎಕ್ಸ್, ಟೆಸ್ಲಾ, ಸೋಲಾರ್ ಸಿಟಿ ಯಾವುದೇ ಪ್ರಾಜೆಕ್ಟ್ ಇರಲಿ ಅವುಗಳಿಗೆ ನನಗೆ ಹಣ ಬೇಕಾಗುತ್ತದೆ. ನನ್ನ ನಂಬಿ ಒಂದಷ್ಟು ಜನ ಹೂಡಿಕೆ ಮಾಡುತ್ತಾರೆ. ಅವರ ಹೂಡಿಕೆಯ ಮೊತ್ತ ಮೌಲ್ಯ ಕಡಿಮೆಯಾಗಬಾರದು, ಅದು ಒಂದಷ್ಟು ಹೆಚ್ಚಾಗುತ್ತಿರಬೇಕು. ಇದು ಅವರಿಗೆ ಬೇಕಾಗಿರುವುದು. ಅದನ್ನು ಅವರಿಗೆ ಕೊಡುವಂತೆ ಕೆಲಸ ಮಾಡಬೇಕು ಅಷ್ಟೇ. ಅವರು ಹೂಡಿದ ಹಣದ ಮೌಲ್ಯ ಕಡಿಮೆಯಾದರೆ ನನ್ನ ಪ್ರಾಜೆಕ್ಟುಗಳು ಕುಸಿಯುತ್ತವೆ. ಹೀಗಾಗಿ ನನಗೆ ಹಣ ಮುಖ್ಯವಲ್ಲ, ಪ್ರಾಜೆಕ್ಟು ಮುಖ್ಯ. ಗೆಲ್ಲಲು ಏನು ಬೇಕೋ ನಾನು ಅದನ್ನು ಮಾಡುತ್ತೇನೆ. ಅದು ಅವರ
ಹಣದ ಮೌಲ್ಯವನ್ನು ವೃದ್ಧಿಸುತ್ತದೆ. ಹಣ ಎಂದಿಗೂ ಮುಖ್ಯವಲ್ಲ ಎನ್ನುವುದು ಇವರ ನಿಖರ ಮಾತು. ಅದು ಅವರ ಎಲ್ಲ ಉದ್ದಿಮೆಗಳ ಪ್ರಥಮ ಮಂತ್ರ. ಎರಡನೆಯದು, ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಉತ್ಸಾಹ ಅಥವಾ ಪ್ಯಾಷನ್ ಇರಬೇಕು. ಮಾಡುವ ಕೆಲಸ ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಕೇವಲ ಹಣ ಅಥವಾ ಯಶಸ್ಸು ಗಳಿಸಲು ಮಾಡುವ ಯಾವ ಕೆಲಸವೂ ಗೆಲ್ಲುವುದಿಲ್ಲ. ಉತ್ಸಾಹದಿಂದ, ಖುಷಿಯಿಂದ, ಸ್ವಇಚ್ಛೆಯಿಂದ ಮಾಡಿದ ಯಾವ ಕೆಲಸವೂ ಸೋಲುವುದಿಲ್ಲ. ಖಂಡಿತ ಒಂದಲ್ಲ 10 ಅಡೆತಡೆಗಳು ಎದುರಾಗುತ್ತವೆ. ಉತ್ಸಾಹದ ಮಟ್ಟ ಹೆಚ್ಚಾಗಿದ್ದಾಗ ಇಂತಹ ಅಡೆತಡೆಗಳು ಗೌಣ ಎನ್ನಿಸುತ್ತವೆ. ಮೂರನೆಯದು, ದೊಡ್ಡ ಯೋಚನೆಗೆ ಕಡಿವಾಣ ಬೇಡ. ಆಕಾಶಕ್ಕೆ ಏನೇ ಹಾಕುತ್ತೇನೆ ಎಂದರೆ ನಗುವವರ ಸಂಖ್ಯೆ ಬಹಳ. ಸಾಧ್ಯವಾಗುವುದಿಲ್ಲ ಎಂದು ದೊಡ್ಡ ಯೋಚನೆಗಳನ್ನು ಮಾಡುವುದು ಬಹಳಷ್ಟು ಜನ ಬಿಟ್ಟು ಬಿಡುತ್ತಾರೆ. ಒಂದಷ್ಟು ಯಶಸ್ಸು ಸಿಕ್ಕ ನಂತರ ಇಲ್ಲದ ರಿಸ್ಕ್ ಏಕೆ ಎಂದು ಮುಕ್ಕಾಲು ಪಾಲು ಜನ ಸುಮ್ಮನಾಗುತ್ತಾರೆ. ಆದರೆ ಯಾರು ಯೋಚಿಸದ, ಯಾರು ಕಾಣದ ಕನಸನ್ನು ಕಂಡರೆ ಮಾತ್ರ ನಾವು ಜಗತ್ತಿನಿಂದ ಬೇರ್ಪಟ್ಟು ನಿಲ್ಲಬಹುದು ಎನ್ನುವುದು ಇವರ ಇನ್ನೊಂದು ಅಚಲ ನಂಬಿಕೆ. ಇವರ ನಂಬಿಕೆ ಕೆಲಸ ಮಾಡುತ್ತಿದೆ. ನಾಲ್ಕನೆಯದು, ರಿಸ್ಕ್ ವ್ಯಾಪಾರದ ಮೂಲ ಭಾಗ. ರಿಸ್ಕ್ ತೆಗೆದುಕೊಳ್ಳಲು ಹೆದರಬಾರದು. ಎಲನ್ ಮಾಸ್ಕ್ 30ರ ಮಧ್ಯ ಹರಾಯದಲ್ಲಿದ್ದಾಗ ಅವರ ಬಳಿ $200 ಮಿಲಿಯನ್ ಅಮೆರಿಕನ್ ಡಾಲರನ ಖಾತೆಯಲ್ಲಿರುತ್ತದೆ. ಅವರ ಸ್ಪೇಸ್ ಎಕ್ಸ್ 3 ಉಡಾವಣೆ ಸೋತಿರುತ್ತದೆ. ಟೆಸ್ಲಾದಲ್ಲಿ ಸಪ್ಲೈ ಚೈನ್ ಕುಸಿತ ಕಂಡಿರುತ್ತದೆ. ಡಿಸೈನ್ ಸರಿಯುವುದಿಲ್ಲ. ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುತ್ತಾನೆ. ಇವರ ಮುಂದೆ 2 ಆಯ್ಕೆ ಇರುತ್ತದೆ. ಹಣವನ್ನು ಸಂಸ್ಥೆಗೆ ಸುರಿಯುತ್ತಾ ಹೋಗುವುದು, ಇಲ್ಲ ನಿಲ್ಲಿಸುವುದು. ನಿಲ್ಲಿಸಿದರೆ ಸಂಸ್ಥೆಗಳು ಸಾಯುತ್ತವೆ. ಹಣವನ್ನು ಹಾಕಿದರೆ ಗೆಲ್ಲುವ ಅವಕಾಶ ತೆರೆದುಕೊಳ್ಳುತ್ತದೆ. ಎಲನ್ ಹಣವನ್ನು ಸಂಸ್ಥೆಗೆ ಹಾಕುತ್ತಾ ಹೋಗುತ್ತಾರೆ. ಕೊನೆಗೆ ದಿನ ನಿತ್ಯದ ಖರ್ಚಿಗೆ ಸ್ನೇಹಿತರನ್ನು ಕೇಳುವ ಮಟ್ಟಕ್ಕೆ ಇವರ ಹಣಕಾಸು ಪರಿಸ್ಥಿತಿ ಬಿಗಡಾಯಿಸುತ್ತದೆ. ನಾವು ಮಾಡುವ ಕೆಲಸದಲ್ಲಿ ಅಪನಂಬಿಕೆ ಇದ್ದರೆ ರಿಸ್ಕ್ ತೆಗೆದುಕೊಳ್ಳುವುದರಲ್ಲಿ ಅರ್ಥವಿದೆ ಎನ್ನುವುದು ಕೂಡ ಇವರ ಸಿದ್ಧಾಂತ. ಐದನೇದಾಗಿ, ವಿಶ್ಲೇಷಕರ ಮಾತಿಗೆ ಕಿವುಡರಾಗಿ. ಕ್ರಿಟಿಕ್ಸ್ ಅಂದರೆ ಇದು ಸರಿ, ಇದು ತಪ್ಪು ಎಂದು ವಿಶ್ಲೇಷಣೆ ಮಾಡುವ ವ್ಯಕ್ತಿಗಳು ಇವರು ಒಂದು ಕಡೆಯಾದರೆ, ಗೆಳೆಯರು, ಬಂಧುಗಳು, ಇತರರು ತಮ್ಮ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ. ನಾವು ಮಾಡುತ್ತಿರುವುದು ಸರಿ ಎಂದು ಅಂತರಾತ್ಮ ಹೇಳುವುದರೆ ಸರಿ, ಬೇರೆಯವರ ಮಾತನ್ನು ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದು. ಆರನೆಯದು, ಕೆಲಸದ ಮಧ್ಯೆ ಆನಂದಿಸುವುದು, ಜೀವನವನ್ನು ಪ್ರೀತಿಸುವುದು ಮರೆಯುವುದು ಬೇಡ. ಇಂಗ್ಲಿಷ್ನಲ್ಲಿ ಒಂದು ಗಾದೆಯಿದೆ, ಅದು ಟ್ರೀಟ್ ಯುವರ್ ಸೆಲ್ಫ್ ಎನ್ನುತ್ತದೆ. ಅಂದರೆ ವ್ಯಕ್ತಿ ತನ್ನನ್ನು ತಾನು ಸುಖವಾಗಿ, ಖುಷಿಯಾಗಿ ಇಟ್ಟುಕೊಳ್ಳಬೇಕು. ನಾವು ಖುಷಿಯಾಗಿರದೆ ಇತರರನ್ನು ಖುಷಿಯಾಗಿಡಲು ಹೇಗೆ ಸಾಧ್ಯ? ಉದ್ಯಮದಲ್ಲಿ ಒಂದಲ್ಲ 10 ಸಮಸ್ಯೆಗಳು ಸಹಜ. ಅದು ನಮ್ಮ ಖುಷಿಯನ್ನು, ಆತ್ಮಶಾಂತಿಯನ್ನು ಕಾದಾಡಲು ಬಿಡಬಾರದು. ಅದು ಕೂಡ ಜೀವನದ ಒಂದು ಭಾಗ ಎಂದು ಸೋಲನ್ನು, ಅಡೆತಡೆಗಳನ್ನು ಕೂಡ ಎಂಜಾಯ್ ಮಾಡುವುದು ಕಲಿಯಬೇಕು. ಏಳನೆಯದು, ಆಗೋಲ್ಲ ಎಂದು ಕೈ ಚೆಲ್ಲುವುದು ಸುಲಭ ಆಯ್ಕೆ. ಹೀಗಾಗಿ ಯಾವಾಗಲೂ ಕಷ್ಟದ ಆಯ್ಕೆಯನ್ನು ಮಾಡಿಕೊಳ್ಳಿ. ದೊಡ್ಡ ಕನಸು, ದೊಡ್ಡ ಯೋಜನೆಗಳು ಅತಿ ದೊಡ್ಡ ಸಮಸ್ಯೆಯನ್ನು ಕೂಡ ಹೊತ್ತು ತರುತ್ತವೆ. ನಗುವವರು, ಕಾಲೆಳೆಯುವವರು ಜೊತೆಗೆ ಮುಂದೇನು ಎಂದು ಪ್ರಶ್ನೆ ಹಾಕುವ ನೈಜವಾದ ಹಣಕಾಸು ಸಮಸ್ಯೆ, ತಂತ್ರಜ್ಞಾನದ ಸಮಸ್ಯೆ, ಹೀಗೆ 10 ಸಮಸ್ಯೆಗಳು ಎದುರಾಗುತ್ತವೆ. ಅವೆಲ್ಲವನ್ನು ಎದುರಿಸಿ ನಿಂತರೆ ಮಾತ್ರ ಒಂದು ಸಂಸ್ಥೆ ಜನತೆಗೆ ಗೊತ್ತಾಗುವ ಮಟ್ಟಕ್ಕೆ ಬೆಳೆಯಲು ಸಾಧ್ಯ. ಸಂಸ್ಥಾಪಕ ಬಳಿ ಒಂದಷ್ಟು ಹಣವಂತೂ ಶೇಖರಣೆಯಾಗಿರುತ್ತದೆ. ಸಮಸ್ಯೆಗಳಿಗೆ ಹೆದರಿ ಸಾಕು ಎಂದರೆ ಅಲ್ಲಿಗೆ ಅದು ಮುಕ್ತಾಯ. ಹೀಗಾಗಿ ಸಾಧ್ಯತೆಗಳ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಕೈ ಚೆಲ್ಲುವುದು ಆಗುವುದಿಲ್ಲ ಎನ್ನುವುದು 99 ಜನ ಆಯ್ದುಕೊಳ್ಳುವ ಮಾರ್ಗ. ನೀವು ಮೊದಲ ಪ್ರತಿಶತದಲ್ಲಿರಬೇಕು ಎನ್ನುವ ಆಯ್ಕೆ ನೀವೇ ಮಾಡಬೇಕು. ನೆನಪಿರಲಿ, ಸಂಪತ್ತು ಸೃಷ್ಟಿ, ಯಶಸ್ಸು ಅಥವಾ ಜೀವನದಲ್ಲಿನ ಸಣ್ಣ ಪುಟ್ಟ ಜಯಕ್ಕೂ ಬೇಕಾಗಿರುವುದು ಸಿದ್ಧತೆ ಮತ್ತು ಬದ್ಧತೆ. ಸರಿಯಾದ ವಿಷಯ ಗ್ರಹಣೆ, ಅದಕ್ಕೊಂದು ತಾತ್ವಿಕ ಅಂತ್ಯ ಕೊಡುವ ಬದ್ಧತೆ, ಅಪನಂಬಿಕೆ, ಶ್ರಮ, ಚೀಟಿಗೆ ಅದೃಷ್ಟ, ಭಗವಂತನ ಆಶೀರ್ವಾದಗಳು ಅಂತಹ ರೆಸಿಪಿಗೆ ಬೇಕಾದ ಅಂಶಗಳು.